ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸ. ಸ್ವಾಮಿ ಶರಣಂ. ಶಬರಿಮಲೆಯ ಮಂಡಲ ಕಾಲದ 16ನೇ ದಿನ ಆ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದಲ್ಲಿ ತುಂತುರು ಮಳೆ ಹನಿಯ ಆ ಒಂದು ವರುಣರಾಯನ ಸಿಂಚನದಲ್ಲಿ ಶಬರಿಮಲೆ ಯಾತ್ರಿಕರು ಆ ಭಗವಂತನ ಪರಮ ಪವಿತ್ರ ಸತ್ಯವಾದ ಹೊನ್ನು 18 ಮೆಟ್ಟಲನ್ನು ಹತ್ತುತ್ತಿರುವ ದೃಶ್ಯಗಳು. ಇಂದು ಮಂಡಲ ಕಾಲದ 16ನೇ ದಿನ. ಈ 16ನೇ ದಿನ ನಮ್ಮ ಭಗವಂತನ ಆ ಒಂದು ಮಂಡಲ ಪೂಜೆ ಪ್ರಾರಂಭವಾಗಿದ್ದು ಕೂಡ ನವೆಂಬರ್ 16. ಇವತ್ತು ಡಿಸೆಂಬರ್ 1 ಕ್ಯಾಲೆಂಡರ್ ವರ್ಷದ ಕೊನೆಯ ಮಾಸದಲ್ಲಿ ನಾವಿದ್ದೇವೆ. ಶಬರಿಮಲೆಯಲ್ಲಿ ಇಂದಿನವರೆಗೂ ಕೂಡ ಸರಾಸರಿ 70ರಿಂದ 80 ಸಾವಿರ ಯಾತ್ರಿಕರು ಪ್ರತಿದಿನ ದರ್ಶನವನ್ನು ಮಾಡಿದ್ದಾರೆ. ಕಾರಣವಾಸ ಕಲಿಯುಗ ವರದ ಶ್ರೀಧರ್ಮಶಾಸ್ತಾನ ಆಲಯಕ್ಕೆ ದೇಶದ ನಾನಾ ಭಾಗಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಭಕ್ತರ ದಂಡು ಹರಿದು ಬರುತ್ತಿದೆ. ಇದು ಮುಂದೆಯೂ ಹೀಗೆಯೇ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕಿಯೂ ಇಲ್ಲದಂತಹ ಒಂದು ಯಾತ್ರಾ ಕಾಲ ಇದುವರೆಗೂ ಕಂಡುಬಂದಿದೆ. ಸರತಿ ಸಾಲಿನಲ್ಲಿ ಭಕ್ತರು ಸರಾಗವಾಗಿ ತಮ್ಮ ಇರುಮುಡಿಯನ್ನು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಇಂದಿನ ಬೆಳಗ್ಗೆ 9 ಗಂಟೆ 10 ನಿಮಿಷ 9 ಗಂಟೆ 30 ನಿಮಿಷದ ಸಮಯದಲ್ಲಿ ಶಬರಿಮಲೆ ಸನ್ನಿಧಾನದಲ್ಲಿ ಚಿತ್ರೀಕರಿಸಿದಂತಹ ದೃಶ್ಯಗಳು. ಮಂಡಲ ಕಾಲ ವ್ರತವನ್ನು ಮಾಡಿ ಪರಮ ಪವಿತ್ರವಾದ ಇರುಮುಡಿಯನ್ನು ಕೊಂಡೊಯ್ಯುವಂತಹ ಭಕ್ತರು ಆ ಇರುಮುಡಿಯನ್ನು ಹೊತ್ತುಕೊಂಡು ಆ ಸನ್ನಿಧಿಗೆ ಅರ್ಪಿಸಿದ ನಂತರ ಮನೆಯವರೆಗೂ ಬರುವವರೆಗೂ ವ್ರತದಲ್ಲಿಯೇ ಇದ್ದು ಆ ವ್ರತದ ನಿಷ್ಠೆಯನ್ನ ತಮ್ಮ ಜೀವನ ಪರ್ಯಂತವೂ ಅಳವಡಿಸಿಕೊಳ್ಳಬೇಕು. ಆ ವ್ರತದ ನಿಷ್ಠೆಯನ್ನ ಜೀವನ ಪರ್ಯಂತ ಅಳವಡಿಸಿಕೊಳ್ಳಬೇಕು ಅಂದರೆ ಬ್ರಹ್ಮಚಾರ್ಯ ವ್ರತವನ್ನ ಜೀವನ ಪರ್ಯಂತ ಮಾಡಿ ಅಂತ ಅಲ್ಲ. ನಿಮ್ಮ ಆ ಒಳಿತಿನ ಕಾರ್ಯವನ್ನ ಹಾಗೆಯೇ ಮುಂದುವರಿಸುತ್ತಾ ಸನ್ಮಾರ್ಗದಲ್ಲಿ ನಡೆಯುವ ಕಾರ್ಯವನ್ನ ಮಾಡಬೇಕು. ಆ ಶಬರಿಮಲೆಯ ಒಂದು ಪ್ರಾಂಗಣದಲ್ಲಿ ತಾವೀಗ ನಡಪಂದಲ್ಲಿ ನೋಡಬಹುದು. ತುಂತುರು ಮಳೆ ಹನಿ ಆ ಭಗವಂತನ ಸನ್ನಿಧಾನಕ್ಕೆ ನಾನು ಕೂಡ ಆ ಭಗವಂತನನ್ನು ದರ್ಶಿಸಬೇಕು ಅಂತ ಬಂದಿರುವಂತಹ ಪರಿಯಲ್ಲಿ ಈ ಒಂದು ಶಬರಿಮಲೆ ಸನ್ನಿಧಾನಗಳು ಈ ಪಾದಗಳಿಗೆ ಪಾದ ಬಲವನ್ನು ಕೊಟ್ಟು ದೇಹಗಳಿಗೆ ದೇಹ ಬಲವನ್ನು ಕೊಟ್ಟ ಆ ಭಗವಂತನಿಗೆ ನಾವು ಸದಾ ಆ ಧ್ಯಾನದಲ್ಲಿದ್ದು ಆ ಭಗವಂತನನ್ನು ನೆನೆಯುತ್ತಲೇ ಇರಬೇಕು. ವರ್ಷವಿಡೀ ಸ್ವಾಮಿ ಅಯ್ಯಪ್ಪನ ನೆನೆಸಲು ಯಾವುದೇ ಅಡ್ಡಿ ಇಲ್ಲ. ಆ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜಿಸುವುದು, ಆ ಭಗವಂತನನ್ನು ನಾಮಸ್ಮರಣೆ ಮಾಡುವುದು ಎಲ್ಲವನ್ನ ಮಾಡಿ ಎಲ್ಲ ದೇವರಂತೆ ಸ್ವಾಮಿ ಅಯ್ಯಪ್ಪನು ಸ್ವಾಮಿ ಧರ್ಮಶಾಸ್ತ್ರನು ಆ ಒಂದು ವಿಶೇಷವಾಗಿ ಕ್ಷಿಪ್ರ ಪ್ರಸಾದವನ್ನು ಕೊಡುವಂತಹ ಮಹಾನುಭಾವನಾಗಿದ್ದಾನೆ. ಅಂತಹ ಮಹಾನುಭಾವನ ಸನ್ನಿಧಾನದ ನೇರ ದೃಶ್ಯಗಳು ಇದು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ತುಂತುರು ಮಳೆಗಾಗಿ ಆ ಒಂದು ರೈನ್ ಕೋಟ್ ಮೊರೆ ಹೋದಂತಹ ಸ್ವಾಮಿಗಳಿವರು. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.